ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಯಾವುದೇ ಫೇಸ್ ವಿಡಿಯೋ ಮಾಡಿರಲಿಲ್ಲ. ಸೊ ಇನ್ನೊಂದು ಮಹತ್ತರವಾದಂಥ ಒಂದು ಮಾಹಿತಿಯನ್ನು, ಒಂದು ಸತ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾಗಿತ್ತು. ಈ ಸತ್ಯ ಎಷ್ಟು ಜನರಿಗೆ ಅರಿವಾಗುತ್ತೋ, ಈ ವಿಷಯದಿಂದ ಅದೆಷ್ಟು ಜನರಿಗೆ ನೈಜತೆಯ ಅರಿವಾಗುತ್ತೋ ಅನ್ನೋದು ತುಂಬ ಮುಖ್ಯ. ನಾನು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬಲ್ಲೆ. ಕಳೆದ 1 ವರ್ಷಗಳಿಂದ ವಿದ್ಯಾರ್ಥಿ ಸಂಘಟನೆ ಕೆಲವೊಂದಿಷ್ಟು ವಿದ್ಯಾರ್ಥಿ ನ್ಯಾಯಕ್ಕಾಗಿ, ಅಂದರೆ ವಿದ್ಯಾರ್ಥಿಗಳು ಅನುಭವಿಸ್ತಿರುವಂಥ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಟಗಳನ್ನು ಕೆಲವೊಂದಿಷ್ಟು ತುಂಬ ಹತ್ತಿರದಿಂದ ನೋಡಿದೆ. ಹಾಗೆ ವಿದ್ಯಾರ್ಥಿ ಸಂಘಟನೆಗಳ ಕಾನೂನಾತ್ಮಕ ಹೋರಾಟ ಎಲ್ಲವೂ ಕೂಡ. ಬಟ್ ಒಂದಂತೂ ಸತ್ಯವಾಗಿ ಆ್ಯಂಡ್ ನೈಜವಾಗಿ ಹೇಳುವಂಥದ್ದೇನು ಅಂತಂದರೆ, ಈ ಸಮಾಜದಲ್ಲಿ ನಮಗಾಗುವಂಥ ಅನ್ಯಾಯಕ್ಕೆ ನಾವೇ ಕಟಿಬದ್ಧವಾಗಿ ನಿಂತ್ಕೊಂಡು ಹೋರಾಟ ಮಾಡಬೇಕು. ಇಲ್ಲದೆ ಹೊರತು ಯಾರೂ ಕೂಡ ನಮ್ಮ ಜೊತೆಗೆ ನಿಲ್ಲೋದಿಲ್ಲ. ನಾನು ಹೇಳುವಂಥ ವಿಷಯ ಯಾರಿಗಾದರೂ ನೋವು ಮಾಡುತ್ತೋ ಅಥವಾ ಯಾರಿಗಾದರೂ ಅವರನ್ನೇ ನಾನು ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ. ಆ ರೀತಿ ಏನೂ ಇಲ್ಲ. ಇದೊಂದು ಸತ್ಯ, ಇದನ್ನು ನಾನು ಹೇಳಬೇಕು. ಎಷ್ಟೋ ದಿನಗಳಿಂದ ನನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನೇ ಆ ವಿಷಯವನ್ನು ಯೋಚನೆ ಮಾಡ್ತಿದ್ದೆ. ಯಾಕೆ ನಾನು ಈ ವಿಷಯವನ್ನು ಒಂದಲ್ಲ ಒಂದಿನ ಎಲ್ಲರಿಗೂ ಕೂಡ ತಿಳಿಸಬಾರ್ದು? ಅಂದರೆ ನೈಜತೆ ಅನ್ನೋದು ಏನಿದೆ, ವಾಟ್ ಇಸ್ ದ ರಿಯಾಲಿಟಿ, ಯಾಕೆ ಎಲ್ಲರೂ ಕೂಡ ಈ ಒಂದು ಭ್ರಮೆಯಲ್ಲಿ ಹೋಗ್ತಾ ಇದ್ದಾರೆ, ಈ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ, ಒಬ್ಬರನ್ನೊಬ್ಬರು ದೂಷಣೆ ಮಾಡ್ಕೊಳ್ತಾರೆ, ಒಬ್ಬರ ಮೇಲೊಬ್ಬರು ತೆಗೆದುಕೊಳ್ಳೋದು, ಇದೆಲ್ಲ ವಿಷಯ ಯಾಕೆ? ನೋಡಿ, ಒಂದು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ಈಗಿರುವಂಥ ಸರ್ಕಾರ ಆಗಿರ್ಬೋದು, ಅಥವಾ ಮುಂದೆ ಬರುವಂಥದ್ದಾಗಿರ್ಬೋದು, ಹಿಂದೆ ಇರುವಂಥದ್ದಾಗಿರ್ಬೋದು, ಯಾವುದೇ ಸರ್ಕಾರ ವಿದ್ಯಾರ್ಥಿ ಸಂಘಟನೆಗಳ ಮಾತನ್ನು ಕೇಳಲ್ಲ. ಇವೆನ್ ನಾಟ್ ಓನ್ಲಿ ವಿದ್ಯಾರ್ಥಿ ಸಂಘಟನೆ, ಯಾವುದೇ ಸಂಘಟನೆಯ ಪ್ರಭಾವಕ್ಕೂ ಕೂಡ ಒಳಗಾಗಲ್ಲ. ಒಳಗಾದಂತೆ ನಟಿಸ್ತಾರೆ ಅಷ್ಟೇ. ಹೌದು, ನಮಗೆ ವಿದ್ಯಾರ್ಥಿ ಸಂಘಟನೆಗಳಿಂದ ಮನವಿ ಬಂದಿದೆ, ನಾವು ಮಾಡಿಬಿಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಯಾರೂ ಕೂಡ ನಿಜವಾಗಿ ಆ ರೀತಿ ನಡ್ಕೊಳ್ಳೋದಿಲ್ಲ. ಅದೆಲ್ಲ ಸುಮ್ಮನೆ ಆ ಕ್ಷಣಕ್ಕೆ ಎಲ್ಲರನ್ನು ಕೂಡ ನಂಬಿಸುವಂಥ ಒಂದು ಪ್ರಯತ್ನ ಅಷ್ಟೇ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಯಾವುದೇ ವಿದ್ಯಾರ್ಥಿ ಸಂಘಟನೆಯಲ್ಲಿ ಅಥವಾ ಇನ್ಯಾವುದೇ ಆರ್ಗನೈಸೇಷನ್ ಇರಲಿ, ಅಲ್ಲಿ ಪ್ರಬುದ್ಧ ವ್ಯಕ್ತಿ ಇರಬೇಕು, ಆಯಿತಾ, ಅದರ ನಾಯಕ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಬುದ್ಧತೆಯ ಕೊರತೆ ಎಲ್ಲ ಒಂದು ವಿಫಲತೆಗಳಿಗೆ ಕಾರಣ ಆಗುತ್ತೆ. ಈಗ ನಾನೇ ಅಂದ್ಕೊಡಿ, ಎಕ್ಸಾಂಪಲ್ ಅಮರ್. ಈಗ ನನಗೆ ಯಾವುದೋ ಒಂದೇ XYZ ಒಂದು ಸಂಘಟನೆಗೆ ಹೆಡ್ಡಾಗಿ ಮಾಡ್ತಾರೆ, ಒಂದು ನಾಯಕ ಅಂತ ಗುರುತಿಸ್ಬಿಡ್ತಾರೆ. ಆಗ ನನ್ನಲ್ಲಿ ಏನೇನು ಲೋಪದೋಷಗಳಿವೆ, ನಾನು ಏನನ್ನು ತಿದ್ದುಕೊಳ್ಬೇಕು, ಯಾವ ರೀತಿಯಾಗಿ ನಡ್ಕೊಳ್ಬೇಕು, ನನ್ನ ಕಾರ್ಯಗಳು ಏನು ಅಂತ ನಾನು ನಿರ್ವಹಿಸದೆ ಹೋದರೆ ಖಂಡಿತವಾಗಿಯೂ ಅದು ನನಗೆ ಕೊಟ್ಟಂಥ ಕಾರ್ಯಕ್ಕೆ ಮಾಡಿದಂಥ ಅವಮಾನ. ಓಕೆ, ನನಗೆ ಸರಿಯಾದ ಒಂದು ಕೆಲಸವನ್ನು ಕೊಟ್ಟಾಗ ನಾನು ಅದನ್ನು ನಿಷ್ಠೆಯಿಂದ ನಿರ್ವಹಿಸದೆ ಹೋದರೆ ಖಂಡಿತವಾಗಿ ನಾನು ಅದರ ಒಂದು ವಿಫಲತೆ ಹೊಣೆಯನ್ನು ಹೊತ್ಕೊಳ್ಳೇಬೇಕು. ಎಕ್ಸಾಂಪಲ್, ನಾನು ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿಲ್ಲ, ಹಲವಾರು ವಿಷಯಗಳಲ್ಲಿ ಪ್ರಬುದ್ಧತೆಯಿಂದ ವರ್ತಿಸಿಲ್ಲ. ನಾನು ಕೂಡ ಹಾಗೆ ಇದ್ದೆ. ಕೆಲವು ದಿನಗಳ ಹಿಂದೆ ಹೆಂಗೆ ಅಂದರೆ, ಎಲ್ಲಾದರೂ ಒಂದು ಮೈಕ್ ಕೊಟ್ಬಿಟ್ರು ಅಂತಂದರೆ ಏನು ಸಿಗುತ್ತೋ ಅದು ಮಾತಾಡ್ಬಿಡೋದು ಬಾಯಿಗೆ ಬಂದ. ನಿಜ, ಅದನ್ನು ತಪ್ಪು. ಆ ಅರಿವು ನನಗೆ ಆಗ್ತಾಯಿತ್ತು. ಆಮೇಲೆ ಯಾಕೆ ನಾನು ಈ ಥರ ಮಾತಾಡ್ತಾಯಿದ್ದೆ? ಬಿಕಾಸ್ ಅದು ನಮ್ಮಲ್ಲಿ ಕೆಲವೊಂದಿಷ್ಟು ಪ್ರಬುದ್ಧತೆಯ ಕೊರತೆ ಇರುತ್ತೆ. ಯಾರಾದರೂ ಬಂದು ನಮ್ಮ ಕಣ್ಣು ತೆರೆಸುವ ಅಗತ್ಯ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿ ಸಂಘಟನೆ ಅಥವಾ ರಾಜಕೀಯ ನಾಯಕ, ಇನ್ನೇನೋ ಶಿಕ್ಷಕ, ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅಭ್ಯಾಸ ಏನು ಅಂತಂದರೆ, ಆತನಲ್ಲಿ ಶಿಸ್ತಿರಬೇಕು. ಪ್ರತಿದಿನವೂ ಕೂಡ ಓದುವ ಅಭ್ಯಾಸ ಇರಬೇಕು. ನಿನಗೆ ಯಾವುದೇ ನಾಲೆಜ್ ಇಲ್ಲ ಅಂತಂದರೆ ನೀನು ಯಾವ ವಿಷಯವನ್ನು ಕೂಡ ಪ್ರಸ್ತುತಪಡಿಸೋದಕ್ಕಾಗಲ್ಲ. ಇನ್ನೊಂದು, ಕಾನೂನಿನ ಸೂಕ್ಷ್ಮತೆ ಅರಿವಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಳಗೊಂಡಂಥ ರಾಷ್ಟ್ರ. ಇಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶ ಇದೆ, ಹಾಗೆ ಎಲ್ಲದಕ್ಕೂ ಕೂಡ ರೆಸ್ಟ್ರಿಕ್ಷನ್ಗಳು ಕೂಡ ಇದೆ. ಸೊ ಅದನ್ನು ನಾವು ಅರ್ಥಕೊಳ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ VIP ಮನಸ್ಥಿತಿ ಇರಬಾರ್ದು. ಈಗ ನನಗೊಂದೇನೋ ಅವಕಾಶ ಕೊಟ್ಬಿಟ್ರು ಅಂದ ತಕ್ಷಣ ನಾನೇನೋ ದೊಡ್ಡ VIP ಅನ್ನೋ ರೀತಿ ಬಿಹೇವ್ ಮಾಡಿದ್ರೆ ಖಂಡಿತವಾಗಿಯೂ ನಾನು ಆ ಸ್ಥಾನಕ್ಕೆ ನಾನು ಅರ್ಹ ಅಲ್ಲ. ಈ ವಿದ್ಯಾರ್ಥಿ ಸಂಘಟನೆಗೆ ಒಂದು ನಾಯಕರನ್ನಾಗಿ ಮಾಡಿಬಿಡ್ತಾರೆ. ಎಕ್ಸಾಂಪಲ್, ನಾನೊಂದು ವೈಟ್ ಶರ್ಟು, ಒಂದು ಚೆನ್ನಾಗಿರೋ ಶೂಸು, ಬಟ್ಟೆ ಹಾಕ್ಕೊಂಡು ರೋಡಲ್ಲಿ ಹಿಂಗೆ ಕೈ ಬಿಸ್ಕೊಂಡು ಓಡಾಡ್ಬಿಟ್ರೆ ಆಗಲ್ಲ. ಎಲ್ಲರನ್ನ ಒಳಗೊಂಡು ಅವರನ್ನು ಹಚ್ಕೊಂಡು ಅವರ ಸಮಸ್ಯೆಗಳು ಏನಿದೆ ಅನ್ನೋದನ್ನು ತುಂಬ ಆಳವಾಗಿ ಅರಿತು ಡೌನ್ ಟು ಅರ್ತ್ ಇದ್ದಾಗ ಮಾತ್ರ ನಾನು ಅಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ವಿದ್ಯಾರ್ಥಿ ಸಂಘಟನೆಗಳು ವಿದ್ಯಾರ್ಥಿಗಳನ್ನು ಒಳಗೊಂಡಾಗ ಮಾತ್ರ ನಿಜವಾದ ಯಶಸ್ಸು ಸಿಗುತ್ತೆ. ಸುಮ್ಮನೆ ನಾವು ವಿದ್ಯಾರ್ಥಿ ಸಂಘಟನೆ ಹೌದು ಓಕೆ, ನಾವು ಒಂದು 50 ಜನ ಸೇರಿ ಹೋರಾಟ ಮಾಡಿಬಿಡ್ತೀವಿ, ಹಾಗಾದರೆ ಗೆಲುವು ಸಿಗುತ್ತಾ? ಇಲ್ಲ.
ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಬೆಂಬಲ ಕೊಡಬೇಕು. ಆ ರೀತಿ ವ್ಯವಸ್ಥೆಯನ್ನು ನಾವು ರೂಪಿಸಬೇಕು. ಎಲ್ಲರನ್ನ ಒಳಗೊಳ್ಳುವಿಕೆ ಮಾಡುವಂತೆ ಕಾರ್ಯಪ್ರವೃತ್ತರಾಗಿ ಎಲ್ಲರನ್ನ ಕೇಳಬೇಕು. ಸಲಹೆ ಸೂಚನೆಗಳನ್ನು ಅವರಿಂದ ತೆಗೆದುಕೊಳ್ಬೇಕು. ಎಲ್ಲರ ಸಲಹೆಗಳಿಗೂ ಗೌರವ ಕೊಡಬೇಕು. ಆಗ ಮಾತ್ರ ಎಲ್ಲರೂ ನಮ್ಮನ್ನು ಬೆಂಬಲಿಸ್ತಾರೆ. ಏಕ ವ್ಯಕ್ತಿ ನಿರ್ಧಾರ ಆಗಿಬಿಟ್ರೆ, ಈಗ ನಾನೊಬ್ಬನೇ ಎಲ್ಲ ಡಿಸಿಷನ್ ತೆಗೆದುಕೊಳ್ತೀನಿ ಅಂದರೆ ಯಾರೂ ಕೂಡ ನಮ್ಮ ಜೊತೆಗೆ ನಿಲ್ಲಲ್ಲ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಅರಿವಿರಬೇಕು. ಅಂದರೆ ಯಾವುದ್ಯಾವುದೋ ನಿರ್ಧಾರಗಳನ್ನು ಕೈಗೊಂಡು ಬಿಟ್ಟರೆ ಅದು ಖಂಡಿತವಾಗಿ ಯಾವ ರೀತಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ, ರಾಜಕೀಯ ಲಾಭದ ಆಸೆ ನಮ್ಮಲ್ಲಿ ಎಳ್ಳಷ್ಟು ಇರಬಾರ್ದು. ಅದು ಆಗಬೇಕು, ಅದು ಸಿಗಬೇಕು ಅಂತಿದ್ರೆ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಅದೇ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಅದು ಇಂದಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ. ಆ್ಯಂಡ್ ಮುಖವಾಡದ ಬದುಕು ತುಂಬ ದಿನ ಇರಲ್ಲ, ಆಯಿತಾ. ಈಗ ನಾನೇ ಎಕ್ಸಾಂಪಲ್, ನನ್ನಲ್ಲೂ ಕೂಡ ಹಲವಾರು ಲೋಪದೋಷ ತಪ್ಪುಗಳಿವೆ. ನಾನು ಅದನ್ನು ಒಪ್ಕೊಳ್ಬೇಕು. ನನ್ನ ತಪ್ಪಿದ್ದಾಗ ನಾನು ಕ್ಷಮೆ ಕೇಳಬೇಕು. ನಾನೇ ಶ್ರೇಷ್ಠ ಎನ್ನುವ ಅಹಂಭಾವನೆ ಇದ್ದಾಗ, ನನ್ನಲ್ಲಿ ಏನೋ ಒಂದು ಫೇಕ್ನೆಸ್ ಇದ್ದಾಗ ಅದು ನಾನು ಯಾವತ್ತೂ ಕೂಡ ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನಿಜವಾದ ವಿದ್ಯಾರ್ಥಿಗಳು ನಿಜವಾದ ಜನರನ್ನು ತಲುಪೋದಕ್ಕೆ ಸಾಧ್ಯವಿಲ್ಲ. ಈ ರೀತಿಯ ಲೋಪದೋಷಗಳೇ ನಮ್ಮ ರಾಜ್ಯದಲ್ಲಿ ಎಸ್ಪೆಷಲಿ ಹಲವಾರು ಹೋರಾಟಗಳ ವಿಫಲತೆಗೆ ಕಾರಣ ಆಗಿದೆ. ಆ್ಯಂಡ್ ಇನ್ನೊಂದು ವಿಶೇಷ ಹೇಳ್ತೀನಿ, ವಿದ್ಯಾರ್ಥಿಗಳನ್ನು ಸಂಘಟಿತರನ್ನಾಗಿ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದರಲ್ಲೂ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರೋವಂಥವ್ರನ್ನ. ಬಿಕಾಸ್ ಒಬ್ಬೊಬ್ರದ್ದು ಒಂದೊಂದು ಮನಸ್ಥಿತಿ ಇರುತ್ತೆ. ಎಲ್ಲರನ್ನ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತಂದು ಸೇರಿಸಿ ನಿಲ್ಲಿಸೋದಿದೆಯಲ್ಲ, ಅದು ಬಹುದೊಡ್ಡ ಕಷ್ಟದ ಕೆಲಸ. ಅದನ್ನು ಹೆಂಗೆ ಮಾಡಬೇಕು, ವಿದ್ಯಾರ್ಥಿಗಳ ನಾಡಿಮಿಡಿತ ಏನು ಅನ್ನೋದನ್ನು ಅರ್ಥಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾನು ಈ ಎಲ್ಲ ವಿಷಯ ಹೇಳ್ತಿದ್ದೀನಿ ಹಂಗಾದ್ರೆ ನಾನು ಸಾಚಾನ ಅನ್ನೋದು, ನನ್ನಲ್ಲೂ ಕೂಡ ಸಾವಿರಾರು ನ್ಯೂನ್ಯತೆಗಳಿವೆ, ಸಾವಿರಾರು ವಿಫಲತೆಗಳಿವೆ. ಬಟ್ ಅದನ್ನು ತಿದ್ದುಕೊಳ್ಬೇಕು. ಪಾಪ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಕಮೆಂಟ್ ಆಗ್ತಿರ್ತಾರೆ, ನೀವೇ ದೇವರು ಸರ್, ನಿಮ್ಮಿಂದ ಎಲ್ಲ ಆಗ್ತಾಯಿದೆ, ನೀವು ಅದು ಇದು ಅಂಥ ಅಮಾಯಕರನ್ನು ನಾವು ಬಳಸ್ಕೊಳ್ಬಾರ್ದು. ಇದು ನಿಜವಾದ ಸತ್ಯ. ಬಿಕಾಸ್ ಅವ್ರಿಗೇನು ಗೊತ್ತಿರುತ್ತೆ, ಪಾಪ ಇವ್ರು ಏನೋ ಮಾಡ್ತಾಯಿದ್ದಾರೆ ನಮಗಾಗಿ ಅನ್ನೋ ಒಂದು ಭಾವನೆಯಲ್ಲಿ ಪಾಪ ಅವ್ರು ಧೈರ್ಯವಾಗಿ ಕೂತಿರ್ತಾರೆ. ಆ ಧೈರ್ಯಕ್ಕೆ ನಾವು ಇನ್ನಷ್ಟು ಪುಷ್ಟಿ ಕೊಡುವಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು. ಇದೆಲ್ಲವನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ಪಾಪ ತುಂಬ ಜನ ನಮ್ಮನ್ನು ಬೆಂಬಲಿಸ್ತಿರ್ತೀರ, ಅನುಸರಿಸ್ತಿರ್ತಾರೆ. ಈವನ್ ಯೂಟ್ಯೂಬಲ್ಲೂ ನನಗೆ 40,000 ಜನ ಬೆಂಬಲ ಮಾಡ್ತೀರ. ನಿಮ್ಮೆಲ್ಲರ ಬೆಂಬಲ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾಗಿರೋ ನನ್ನ ಕರ್ತವ್ಯ. ಸುಮ್ಮನೆ ನೀವು ಬೆಂಬಲಿಸ್ತೀರ ಅಂದ ತಕ್ಷಣ ನಾನು ಬಾಯಿಗೆ ಬಂದಿಂದ ಹೇಳ್ಕೊಂಡು ಹೋದ್ರೆ ಅದು ಆಗಲ್ಲ. ಸೊ ಅದಕ್ಕೆ ಇನ್ನು ಮುಂದೆ ವಿಶೇಷವಾದ ವಿನೂತನವಾದ ನಿಮಗೇನು ಬೇಕು ಅದನ್ನು ಒದಗಿಸುವಂಥ ಸದಾ ಸಕಾರಾತ್ಮಕವಾಗಿರುವಂಥ ಅಂಶಗಳನ್ನು ಮಾತ್ರ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಧನ್ಯವಾದಗಳು.